ಗೀತಾ ಮಹಾತ್ಮೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ತಪಸ್ವಿಗಳು, ಜ್ಞಾನಿಗಳು ಮತ್ತು ಕರ್ಮಿಗಳಿಗಿಂತಲೂ ಯೋಗಿ ಶ್ರೇಷ್ಠನೆಂಬುದು ನನ್ನ ಅಭಿಪ್ರಾಯ. ಆದ ಕಾರಣ ಹೇ ಅರ್ಜುನ, ನೀನು ಯೋಗಿಯಾಗು ಎನ್ನುತ್ತಾನೆ ಶ್ರೀಕೃಷ್ಣ. ಬರೀ ತಪಸ್ಸನ್ನು ಮಾಡುವವರೆಲ್ಲ ಶ್ರೇಷ್ಠರು ಎನ್ನಲಾಗುವುದಿಲ್ಲ. ರಾವಣ, ಹಿರಣ್ಯಾಕ್ಷ, ಇನ್ನೂ ಕೆಲವು ಅಸುರರು ಉಗ್ರವಾದ ತಪಸ್ಸನ್ನು ಮಾಡಿದರು. ಆದರೆ ದೇವರು ಪ್ರತ್ಯಕ್ಷ ಆದಾಗ ಬೇಡಿದ್ದು ಏನನ್ನು? ನನಗೆ ಅದರಿಂದ ಸಾವು ಬೇಡ, ಇದರಿಂದ ಸಾವು ಬೇಡ, ನಾನು ಚಿರಂಜೀವಿಯಾಗಬೇಕು, ಹೀಗೆಲ್ಲ ವರಗಳನ್ನು ಬೇಡಿ ಲೋಕ ಕಂಟಕರಾದರು. ದೇಹವನ್ನು ದಂಡಿಸಿ ತಪಸ್ಸು ಮಾಡಿದರೆ ಏನೂ ಪ್ರಯೋಜನವಿಲ್ಲ. ತಪಸ್ಸಿನ ಉದ್ದೇಶ ಮುಖ್ಯವಾಗುತ್ತದೆ. ಹಾಗಾಗಿ ತಪಸ್ವಿಗಳಿಗಿಂತ ಧ್ಯಾನ ಮಾಡುವವನೇ ಮೇಲು ಎನ್ನುತ್ತಾನೆ ಇಲ್ಲಿ ಕೃಷ್ಣ. ಯೋಗಿ ಜ್ಞಾನಿಗಳಿಗಿಂತಲೂ ಮೇಲು ಎಂದು ಹೇಳುತ್ತಾನೆ ಕೃಷ್ಣ. ಜ್ಞಾನ ಎಂದರೆ ಪಾಂಡಿತ್ಯ. ಹಲವು ಶಾಸ್ತ್ರಗಳನ್ನು ಓದಿ ವಿಷಯ ಸಂಗ್ರಹ ಮಾಡಿದರೂ ಯಾವುದು ಸರಿ, ಯಾವುದು ತಪ್ಪು ಎಂಬ ಅರಿವಿದ್ದೂ ಅದನ್ನು ಜೀವನದಲ್ಲಿ ಅನುಷ್ಠಾನಗೊಳಿಸದಿದ್ದರೆ, ಅಳವಡಿಸಿಕೊಳ್ಳದಿದ್ದರೆ ಅದಕ್ಕೆ ಬೆಲೆ ಎಲ್ಲಿದೆ? ಬದುಕಿಗೆ ಜ್ಞಾನ ಬೇಕು ನಿಜ, ಆದರೆ ಅದು ಬದುಕಿಗೆ ಪೂರಕವಾಗಿದ್ದಾಗ ಮಾತ್ರ ಅದೊಂದು ವಿಜ್ಞಾನವಾಗಿ ಮಾರ್ಪಡುತ್ತದೆ. ತನಗೆ ತಿಳಿದಿರುವಷ್ಟನ್ನೇ ತನ್ನ ಬದುಕಿನಲ್ಲಿಯೇ ಅನುಷ್ಠಾನಕ್ಕೆ ತಂದು ಪ್ರಯೋಗ ಮಾಡಿ ನೋಡುವವನೇ ಯೋಗಿಯಾಗುತ್ತಾನೆ. ಹೀಗಾಗಿ ಕರ್ಮಿಗಳಿಗಿಂತಲೂ ಯೋಗಿಯೇ ಶ್ರೇಷ್ಠ ಎನ್ನುತ್ತಾನೆ ಕೃಷ್ಣ. ಆದ್ದರಿಂದಲೇ ಶ್ರೀಕೃಷ್ಣ ಪ್ರತಿಫಲಾಪೇಕ್ಷೆಯಿಂದ ಮಾಡುವ ಕರ್ಮಿಗಳಿಗಿಂತಲೂ ಯೋಗಿ ಶ್ರೇಷ್ಠ ಎನ್ನುತ್ತಾನೆ. ಯೋಗಿ ಸದಾ ದೇವರನ್ನು ಧ್ಯಾನಿಸುವವನೇ ವಿನಃ ಯಾಚಿಸುವವನಲ್ಲ. ಅದು ಅವನ ಸಹಜ ಧರ್ಮ ಮತ್ತು ಸ್ವಭಾವವಾಗಿರುತ್ತದೆ. ನದಿಯೊಂದು ದಾರಿಯಲ್ಲಿ ಬರುವ ಅಂಕು ಡೊಂಕುಗಳನ್ನು ಬಳಸಿಕೊಂಡು ಭೇದಿಸಿಕೊಂಡು ಅಂತೂ ಸಾಗರವನ್ನು ಸೇರುವಂತೆ ಯೋಗಿಯೂ ಕೂಡ ಯಾವ ಅಡೆತಡೆಗಳಿದ್ದರೂ ಅದನ್ನು ದಾಟಿಕೊಂಡು ದೇವರ ಕಡೆ ಮುಖ ಮಾಡಿರುತ್ತಾನೆ. ಆದ್ದರಿಂದ ತಸ್ಮಾದ್ಯೋಗಿ ಭವಾರ್ಜುನ, ಅಂದರೆ ನೀನು ಯೋಗಿಯಾಗು ಎನ್ನುವ ಶ್ರೀಕೃಷ್ಣನ ಈ ವಾಕ್ಯ ಒಬ್ಬ ಒಳ್ಳೆಯ ಗುರು ತನ್ನ ಪ್ರೀತಿಯ ಅಚ್ಚುಮೆಚ್ಚಿನ ಶಿಷ್ಯನಲ್ಲಿ ತೋರಿಸುವ ಪ್ರೀತಿ, ವಾತ್ಸಲ್ಯ, ಕಾಳಜಿಯಂತೆ ನಮಗೆ ಧ್ವನಿತವಾಗುತ್ತದೆ. ಹರಿ ಓಂ.